ಇರುವ ಶಿವಲೀಲಾ ಸಿನಿಮಾಗೆ ಥಿಯೇಟರ್ ಸಿಗ್ತಾ ಇಲ್ಲ, ಥಿಯೇಟರ್ ಸಮಸ್ಯೆ ಅಂತ ಜೋಗತಿ ಮಂಜಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪದ್ಮಶ್ರೀ ಪುರಸ್ಕೃತ ಜೋಗತಿ ಮಂಜಮ್ಮ ಈಗ ಖಾಕಿ ವಶದಲ್ಲಿದ್ದಾರೆ. ಯಾಕಂದ್ರೆ ಜೋಗತಿ ನಟಿಸಿರುವಂತಹ ಶಿವಲೀಲಾ ಸಿನಿಮಾಗೆ ಈಗ ಥಿಯೇಟರ್ಗಳು ಲಭ್ಯ ಆಗ್ತಾ ಇಲ್ಲ. ನಮ್ಮ ಸಿನಿಮಾವನ್ನ ಎತ್ತಾಕ್ತಾ ಇದ್ದಾರೆ, ಬೇರೆ ಸಿನಿಮಾಗಳಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಂಜಮ್ಮ ಅವರು ಆರೋಪವನ್ನ ಮಾಡಿದ್ರು. ಜೊತೆಗೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು. ಪದ್ಮಶ್ರೀ ಪುರಸ್ಕೃತ ಜೋಗತಿ ಮಂಜಮ್ಮರನ್ನ ಈಗ ಖಾಕಿ ವಶಪಡಿಸಿಕೊಂಡಿದೆ. ಶಾಲಾ ಮಕ್ಕಳಿಗೆ ಶಿವಲೀಲಾ ಸಿನಿಮಾವನ್ನ ನೋಡೋದಕ್ಕೆ ಹೇಳಿ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಸಿನಿಮಾಗೆ ಸಬ್ಸಿಡಿ ಕೊಡಬೇಕು ಅಂತ ಜೋಗತಿ ಮಂಜಮ್ಮ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಮನವಿ ಸ್ವೀಕರಿಸಿದ ಹಿನ್ನೆಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮನೆ ಮುತ್ತಿಗೆಗೆ ಮಂಗಳಮುಖಿಯರು ಕೂಡ ಮುಂದಾಗಿದ್ದಾರೆ. ಜೋಗತಿ ಸೇರಿದಂತೆ ಮಂಗಳಮುಖಿಯರನ್ನ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಈ ಸಿನಿಮಾಕ್ಕೆ ಬೆಲೆ ಇಲ್ವಾ? ಥಿಯೇಟರ್ ಕೇಳಿದ್ರೆ ನಿಮ್ಮಂತ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ನಾವು ಮನುಷ್ಯರಲ್ವಾ? ಹಾಗಾದ್ರೆ ನಮಗೆ ಮನಸ್ಸಿಲ್ವಾ? ನಮಗೆ ಆತ್ಮಸಾಕ್ಷಿ ಇಲ್ವಾ? ಇಷ್ಟು ಜನ ತ್ರಿಕೇಲಿಗೆಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿ ಹಗಲೇ ಅದು ಮಳೆ ಅದು ಬಿಸಿಲೇ ಅದು ಅಂತ ಕಷ್ಟಪಟ್ಟು ಮಾಡಿರೋದಕ್ಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ದೊಡ್ಡ ದೊಡ್ಡ ಹೀರೋಗಳದೊಂದೇ ಸಿನಿಮಾನ? ನಮ್ದು ಸಿನಿಮಾ ಅಲ್ವಾ? ನಮಗೆ ಥಿಯೇಟರ್ಗಳು ಬೇಕು, ನಮಗೆ ಥಿಯೇಟರ್ಗಳು ಬೇಕು. ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಕ್ಕಳು ಸಿನಿಮಾವನ್ನ ನೋಡಬೇಕಂತ ಆದೇಶವನ್ನು ಹೊರಡಬೇಕು. ಅದು ನಿಲ್ಲವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ. ಅದು ನಿಲ್ಲವರೆಗೂ ಸಿಎಂ ಮನೆಗೆ ನಾವು ಮುತ್ತಿಗೆ ಹಾಕ್ತೇವೆ. ಅವರ ಜೀವನವನ್ನು ಅರ್ಥ ಮಾಡೋದಕ್ಕೋಸ್ಕರವಾಗಿ ಮಂಗಳಮುಖಿಯರದೇ ಆಗಿರ್ತಕ್ಕಂಥ ಒಂದು ಫಿಲಂ ಶಿವಲೀಲಾ ಇದೆ. ಅದನ್ನ ನೋಡೋದಕ್ಕೆ ಥಿಯೇಟರ್ಗಳು ಕೊಡ್ತಾ ಇಲ್ಲ ರಾಜ್ಯದಲ್ಲಿ ಎಲ್ಲೂ. ಹಾಗಾಗಿ ಥಿಯೇಟರ್ಗಳ ಅವಕಾಶವನ್ನ ಸರ್ಕಾರ ಮಾಡಿಕೊಡಬೇಕು. ಸರ್ಕಾರವೇ ರಾಜ್ಯದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಶಿವಲೀಲಾ ಫಿಲಂ ಅನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ರಾಜ್ಯದ ವಿದ್ಯಾರ್ಥಿಗಳಿಗೆ.